ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ತುಂಬ ಖುಷಿ ಆಗ್ತಾಯಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ದಿಗಂತ್ ಅನ್ನುವಂಥ ಹುಡುಗ 13 ದಿನದಿಂದ ಮಿಸ್ಸಿಂಗ್ ಕೇಸಲ್ಲಿದ್ದ ಅಲ್ವಾ. ಸೊ ಆ ಹುಡುಗ ಇವತ್ತು ಸಿಕ್ಕಿದ ಅಂತ ಕೇಳಿ ತುಂಬ ಖುಷಿ ಆಯಿತು. ನಾನು ಕೂಡ ಡೈಲಿ ಅಪ್ಡೇಟ್ಸ್ ನೋಡ್ತಾ ಇದ್ದೆ, ಇದು ಹೇಗೆ ಈ ಥರ ಮಿಸ್ಸಿಂಗ್ ಆಗಲಿಕ್ಕೆ ಸಾಧ್ಯ. ಒಂದು 7 ಗಂಟೆಗೆ ಹೋಗುವಾಗ ಈ ಥರ ಮಿಸ್ ಆದರೆ ಇನ್ನು ಹೇಗೆ, ಅಂದರೆ ನೆಕ್ಸ್ಟ್ ಹೇಗಿರ್ಬೋದು ಪರಿಸ್ಥಿತಿ ಅಂತ ಸ್ವಲ್ಪ ತುಂಬ ಭಯ ಆಗ್ತಾ ಇತ್ತು ನನಗೆ. ಸೊ ಈಗ ಸಿಕ್ಕಿದ ಅಂತ ಕೇಳಿ ತುಂಬ ಖುಷಿ ಆಯಿತು. ಸೊ ಈ ವಿಷಯವನ್ನು ನನಗೆ ಶೇರ್ ಮಾಡದೇ ಇರಲಿಕ್ಕಾಗಲಿಲ್ಲ. ನಂದು ಒಂದು ಯೂಟ್ಯೂಬ್ ಚಾನಲ್ ಇರುವಾಗ ಅದರಲ್ಲೂ ಶೇರ್ ಮಾಡುವ, ನನ್ನ ಫಾಲೋವರ್ಸಿಗಾಗಿರಲಿ, ನನ್ನ ಸಬ್ಸ್ಕ್ರೈಬರ್ಸಿಗೆ, ಜಸ್ಟ್ ಅವನ ಬಗ್ಗೆ ನೋಡ್ತಾ ಇರುವವರಿಗೆ ಈ ವಿಷಯ ನನ್ನ ಮೂಲಕನೂ ತಿಳಿಲಿ ಅನ್ನುವ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಅವನ ತಾಯಿಯ ಕಣ್ಣೀರು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ಒಮ್ಮೆ ಹೋದ ಜೀವ ಬಂದಾಗೆ ಆಗಿರ್ಬೋದು. ಈಗ ಫೈನಲ್ ಈಗ ಪೊಲೀಸರ ವಶದಲ್ಲಿದ್ದಾನಂತೆ. ಸೇಫ್ ಆಗಿ ಅವರ ಮನೆಗೆ ರೀಚ್ ಆಗಲಿ, ಒಳ್ಳೇದಾಗಲಿ ಆ ಹುಡುಗನಿಗೆ. ನಮ್ಮ ಊರಿನ ದೇವರುಗಳ ಹಾಗೂ ಆಂಜನೇಯ ದೇವರ ಆಶೀರ್ವಾದದಿಂದ ಮಾತ್ರ ಈ ಥರ ಒಂಥರ ಪವಾಡದ ಥರ ನಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.